ವಿಶ್ವದಾದ್ಯಂತ ಮೇ 31ರಂದು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂದರೆ ಏನು ಈ ವಿಶ್ವ ತಂಬಾಕು ರಹಿತ ದಿನದ ಆಚರಣೆಯನ್ನು ಮಾಡಲಾಗುತ್ತೆ. ಇದರಲ್ಲಿ ಬೇಸಿಕಲಿ ಈ ತಂಬಾಕು ಉಪಯೋಗ ಮಾಡೋದ್ರಿಂದ, ತಂಬಾಕು ಅಥವಾ ತಂಬಾಕು ಪದಾರ್ಥಗಳ ಉಪಯೋಗದಿಂದ ಒಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೆ, ಕುಟುಂಬದ ಆರ್ಥಿಕದ ಮೇಲೆ ಮತ್ತು ಸಾಮಾಜಿಕವಾಗಿ ಯಾವ ರೀತಿಯ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಇದನ್ನು ಮಾಡ್ತಾ ಇದ್ದೀವಿ. ಎಲ್ಲರಲ್ಲಿ ವಿನಂತಿ ಏನಂತಂದರೆ, ತಂಬಾಕು ಒಂದು ಮಾರಕವಾದಂಥ ಪದಾರ್ಥವಿದೆ. ಸುಮಾರು ಕುಟುಂಬಗಳು, ಸುಮಾರು ವ್ಯಕ್ತಿಗಳು ಇದನ್ನೇನು ಬಳಸ್ತಾರೆ, ಅದರಿಂದ ಅವರ ಜೀವನವನ್ನು ಕಳ್ಕೊಂಡಿದ್ದಾರೆ, ಕುಟುಂಬಗಳು ಹಾಳಾಗಿದ್ದಾವೆ. ಕಲಬುರಗಿ ನಗರದಲ್ಲಿಯೂ ಕೂಡ ಸುಮಾರು ಅಂಕಿಅಂಶಗಳ ಪ್ರಕಾರ 34% ಅಷ್ಟು ಜನರ ಇದನ್ನು ತಂಬಾಕು ಪದಾರ್ಥಗಳನ್ನು ಅದನ್ನು ಚೀವಿಂಗ್ ಟೊಬ್ಯಾಕೋ ಇರ್ಬೋದು ಅಥವಾ ಸ್ಮೋಕಿಂಗ್ ಮುಖಾಂತರನೂ ಬಳಸುವಂಥ ಅಂಕಿಅಂಶಗಳಿದ್ದಾವೆ. ಅದರಲ್ಲಿ ಹೆಚ್ಚಿನದಾಗಿ ಅರೌಂಡ್ 42% ಅಷ್ಟು ಪುರುಷರಿದ್ದಾರೆ, ಒಂದು 22% ಅಷ್ಟು ಮಹಿಳೆಯರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಬೀಡಿ, ಸಿಗರೇಟ್ ಅಥವಾ ಈ ಗುಟ್ಕಾ ಅಥವಾ ಜರ್ದಾ ಮುಖಾಂತರ ಈ ವಿವಿಧ ರೀತಿಯಲ್ಲಿ ತಂಬಾಕು ಪದಾರ್ಥಗಳ ಸೇವನೆ ಇದೆ. ಅದು ಏನು ನಾವು ಕೋಟ್ಪಾ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಎಸ್ಪೆಷಲಿ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಸ್ಮೋಕಿಂಗ್ ಮಾಡುವಂಥದ್ದು ಮತ್ತು ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು, ರಿಲಿಜಿಯಸ್ ಪ್ಲೇಸಸ್ಗಳಲ್ಲಿ ವಿತಿನ್ 100 ಮೀಟರ್ಸ್ ಏನಿದೆ ಅದನ್ನು ಕಡ್ಡಾಯವಾಗಿ ನಾವು ಈಗಾಗಲೇ ಜಾರಿಗೊಳಿಸಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೀವಿ. ಅದು ಕಾರ್ಯರೂಪಕ್ಕೆ ತರ್ತೀವಿ. ಒಂದು ವಿನಂತಿ ಏನಂತಂದರೆ, ಪ್ರತಿ ವರ್ಷ ನಿಯರ್ಲಿ 10 ಲಕ್ಷ ಜನ ತಂಬಾಕು ರಿಲೇಟೆಡ್ ಸೇವನೆಯಿಂದ ಪ್ರಾಣವನ್ನು ಕಳ್ಕೊತಾ ಇದ್ದಾರೆ ಭಾರತದಲ್ಲಿ. ಪ್ರಪಂಚದಲ್ಲಿ ನಾವು ನೋಡಿದರೆ ಎವ್ರಿ 4 ಸೆಕೆಂಡಿಗೆ ಒಬ್ಬರು ತಂಬಾಕು ರಿಲೇಟೆಡ್ ಡೆತ್ ಆಗ್ತಾಯಿದೆ. ಸೊ ಇಟ್ ಈಸ್ ಎ ಸೀರಿಯಸ್ ಪ್ರಿವೆಂಟೇಬಲ್ ಡೆತ್. ಇವೆಲ್ಲ ಆರೋಗ್ಯದ ಸಮಸ್ಯೆ ನೋಡಿದರೆ ಸುಮಾರು ಜನ ಈಗ ಕ್ಯಾನ್ಸರಿಗೆ ಬಳಲ್ತಾ ಇದ್ದಾರೆ, ಶ್ವಾಸಕೋಶಗಳ ರಿಲೇಟೆಡ್ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಬಳಲ್ತಾ ಇದ್ದಾರೆ, ಹಾರ್ಟ್ ರಿಲೇಟೆಡ್ ಸೀರಿಯಸ್ ಇಲ್ನೆಸ್ಗೆ ಒಳಗಾಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ವರ್ಷದ ಏನು ಒಂದು ಮೋಟೋ ಇದೆ ಅಥವಾ ಸ್ಟ್ರಾಂಗ್ ಮೆಸೇಜ್ ಇದೆ, ಅನ್ಮಾಸ್ಕಿಂಗ್ ದಿ ಅಪೀಲ್ ಅಂತ. ಬೇಸಿಕಲಿ ಟೊಬ್ಯಾಕೋ ಪದಾರ್ಥಗಳನ್ನು ಯಾವ ರೀತಿ ಆಕರ್ಷಣೆಗೊಳಿಸ್ತಿದ್ರೆ ಅದರ ರಿಯಲ್ ಮುಖವಾಡವನ್ನು ಕಳಚುವುದು ಒಂದು ಉದ್ದೇಶ ಆಗಿದೆ. ಇದಕ್ಕೆ ಎಲ್ಲರಲ್ಲಿ ವಿನಂತಿ ಏನಂತಂದರೆ, ನೀವು ಕೂಡ ಈ ತಂಬಾಕು ಪದಾರ್ಥಗಳಿಂದ ದೂರ ಇರಿ, ಇತರರಿಗೂ ಕೂಡ ಇದರಿಂದ ದೂರ ಇರಿ. ಥ್ಯಾಂಕ್ ಯು.